ಲಕ್ಷ್ಮೀಪುರದಲ್ಲಿ ನೂರಾಣಿ ಮಸೀದಿಯ ಭವ್ಯ ಉದ್ಘಾಟನೆ. ಸಚಿವ ಜಮೀರ್ ಅಹಮದ್ ಖಾನ್, ಮಾಜಿ ಸಭಾಧ್ಯಕ್ಷ ರಮೇಶ್ ಕುಮಾರ್ ಭಾಗಿ. ಸರ್ಕಾರ ಸದಾ ನಿಮ್ಮೊಂದಿಗೆ ಭರವಸೆ. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ನೂರಾಣಿ ಮಸೀದ್ನ ಭವ್ಯ ಉದ್ಘಾಟನಾ ಸಮಾರಂಭವು ಭಕ್ತಿ ಭಾವ ಹಾಗೂ ಸೌಹಾರ್ದತೆಯ ವಾತಾವರಣದಲ್ಲಿ ನೆರವೇರಿತು. ಕರ್ನಾಟಕ ಸರ್ಕಾರದ ವರ್ಕ್ ಬೋರ್ಡ್ ಸಚಿವರಾದ ಜಮೀರ್ ಅಹಮದ್ ಖಾನ್ ಮಸೀದಿಯ ಉದ್ಘಾಟಿಸಿ ಸಮಾರಂಭಕ್ಕೆ ಘನತೆ ತಂದರು. ಉದ್ಘಾಟನಾ ಸಮಾರಂಭಕ್ಕೆ ಮಾಜಿ ವಿಧಾನಸಭಾ ಸಭಾಧ್ಯಕ್ಷರು ಹಾಗೂ ಶ್ರೀನಿವಾಸಪುರ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕರಾದ ರಮೇಶ್ ಕುಮಾರ್ ಸಾಹೇಬರು ವಿಶೇಷ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಮುಸ್ಲಿಂ ಧಾರ್ಮಿಕ ಮುಖಂಡರು, ಸಮಾಜ ಸೇವಕರು, ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ರವರು ರಾಜ್ಯ ಸರ್ಕಾರದ ಸಾಧನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತು ವಿವರಿಸಿದರು. ಲಕ್ಷ್ಮೀಪುರ ಗ್ರಾಮದಲ್ಲಿ ಅತ್ಯಂತ ಉನ್ನತ ಮಟ್ಟದ ಸುಂದರವಾಗಿ ನಿರ್ಮಾಣಗೊಂಡ ಮಸೀದ್ ನಿರ್ಮಾಣವಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ. ಇಂತಹ ಧಾರ್ಮಿಕ ಹಾಗೂ ಸಾಮಾಜಿಕ ಹಿತಾಸಕ್ತಿ ಕಾರ್ಯಗಳಿಗೆ ನಮ್ಮ ಸರ್ಕಾರ ಸದಾ ನಿಮ್ಮೊಂದಿಗೆ ಇರುತ್ತದೆ ಎಂದು ಭರವಸೆ ನೀಡಿದರು. ಧಾರ್ಮಿಕ ಸೌಹಾರ್ದತೆ ಮತ್ತು ಸಮಾನತೆಯೇ ಸರ್ಕಾರದ ಮೂಲ ತತ್ವವಾಗಿದ್ದು, ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಮಾಜಿ ಸಭಾಧ್ಯಕ್ಷರು ರಮೇಶ್ ಕುಮಾರ್ ಸಾಹೇಬರು ಮಾತನಾಡಿ, ಪವಿತ್ರ ಕುರಾನ್ ಧರ್ಮ ಶಾಂತಿ, ಸಹನೆ ಹಾಗೂ ಮಾನವೀಯತೆಯ ಮಹತ್ವವನ್ನು ಸಾರುತ್ತದೆ ಎಂದು ಹೇಳಿದರು. ಎಲ್ಲ ಧರ್ಮಗಳ ಸಾರ ಒಂದೇ ಆಗಿದ್ದು, ಪರಸ್ಪರ ಗೌರವ ಮತ್ತು ಸಹಬಾಳ್ವೆಯೇ ಸಮಾಜದ ಬಲವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಮುಸ್ಲಿಂ ಸಮುದಾಯದ ಧಾರ್ಮಿಕ ಮೌಲ್ಯಗಳು ಸಮಾಜಕ್ಕೆ ದಾರಿದೀಪವಾಗಿವೆ ಎಂದು ಪ್ರಶಂಸಿಸಿದರು. ಮಾಜಿ ಸಭಾಧ್ಯಕ್ಷರು ರಮೇಶ್ ಕುಮಾರ್ ಅವರು ಮಾತನಾಡಿ, ನೂರಾಣಿ ಮಸೀದ್ ಕೇವಲ ಆರಾಧನಾ ಕೇಂದ್ರವಷ್ಟೇ ಅಲ್ಲದೆ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಕೇಂದ್ರವಾಗಲಿ ಎಂದು ಆಶಿಸಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಸ್ಥಳೀಯ ಮುಖಂಡರು, ಮಸೀದಿ ಸಮಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಗಣ್ಯರನ್ನ ಸನ್ಮಾನಿಸಿ ಸರ್ಕಾರದ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಲಕ್ಷ್ಮೀಪುರ ಗ್ರಾಮದಲ್ಲಿ ನಡೆದ ಈ ಭವ್ಯ ಉದ್ಘಾಟನಾ ಸಮಾರಂಭವು ಧಾರ್ಮಿಕ ಸೌಹಾರ್ದತೆ, ಸಾಮಾಜಿಕ ಏಕತೆ ಹಾಗೂ ಸಹಬಾಳ್ವೆಯ ಸಂದೇಶವನ್ನು ಸಾರಿತು. एक मस्जिद का इनाग्रेशन किया गया। लास्ट ईयर शायद हमारे रियाज खान साहब वो मेरे को संगे बुनियाद के लिए भी इसके लिए दावतनामा दिए थे। संगे बुनियाद के लिए मैं आया नहीं था, तो मालूम पड़ा कि इधर शानदार एक मस्जिद बन रही है। रऊफ खान साहब, उनके वालिद साहब ने 25 साल पहले ये मस्जिद बांधी थी। इन्हें 25 साल पहले उनकी हैसियत के हिसाब से, उनकी ताकत के हिसाब से वो मस्जिद बांध दिया गया था। तो उनके फर्जन रियाज खान साहब ने उनके वालिद जो मस्जिद बनाए थे उसको शहीद करके एक बेहतरीन मस्जिद बनाना करके आपके आँख के सामने मस्जिद हाजिर है। तो रियाज खान साहब को मैंने पूछा, भाई क्या ये वक्फ बोर्ड में है क्या मस्जिद, इसके लिए मैं कुछ ताउन कर सकता हूँ, या वक्फ बोर्ड से कुछ ग्रांट दे सकता हूँ? नहीं साहब, हमारे वालिद ने मस्जिद बनाया था, कोई ताउन की ज़रूरत नहीं, कोई मैं किसी से भी ताउन नहीं ले रहा हूँ, इसमें मेरी कोई भी ज़रूरत नहीं है। मेरे खुद के पैसों से मैं मस्जिद बनाना करके तय करके, अगर ये मांगते तो मैं 1 करोड़ रुपये मस्जिद को देता था। अगर ये मस्जिद बनने के लिए 1 करोड़ रुपये में देता था, तो मस्जिद बनने के लिए मुझे क्या भी नहीं, मेरे खुद के पैसों से करना करके उन्होंने तय करके एक शानदार एक मस्जिद बनाया। आप लोग सब अच्छी तरह से और नज़र के सामने है। और अल्लाह मियाँ खास कर जो है अल्लाह के घर के लिए हर एक से लेता नहीं। आप देखे होंगे बहुत से पैसे। आप छोटे बच्चे जो रहते हैं उनको हाइम तुम्हें ट्रेनिंग देना पड़ेगा। कहाँ देती ट्रेनिंग है? दुनिया कुछ भी बोल लेंगे, टीवी क्या भी बोल लेंगे, अखबारियाँ क्या भी लिख लेंगे, हमें जो बच्चों को तैयार देने का है ये काम रुकना नहीं। मस्जिद दुनिया के अच्छाई के लिए हम मजबूत करना है। ये मस्जिद लक्ष्मीपुर के सिवाय मुसलमानों के वास्ते नहीं, ये सारे मुल्क में जितने भी जानवर आदमी है, हर मुल्क के, हर इल्म के, हर रकम के, हर जात के, हर कुल के, पूरे के लिए ये मस्जिद बनाया है।
क्योंकि अल्लाह बैठने की जगह है। मुझे मालूम नहीं था ये 6 तारीख को था, सो प्रोग्राम आज को पोस्टपोन होता है करके मैं पहली बार एक रैतों कमेटी ತಾಲೂಕು ಚುನಾವಣೆ ಮಾಡಬೇಕಂತ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಆಗ್ಬೋದು ಏಪ್ರಿಲ್ ಮೇ ಒಳಗಡೆ ಲೋಕಲ್ ಬಾಡಿ ಎಲೆಕ್ಷನ್ ಆಗ್ಬೋದು. ಸರ್, ಬಿಜೆಪಿಯವರು ಅಭಿವೃದ್ಧಿನೇ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಅಂತ ಡೈಲಿ ಟೀಕೆ ಮಾಡ್ತಾನೆ ಇದ್ದಾರೆ. ಅವ್ರೇನು ಮಾಡಿದಾರಂತೆ, ಈಗ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೆದು BJP ಪಕ್ಷದ ಇತಿಹಾಸ ತೆಗಿದೆ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯೆ ಅದು ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಯಕ್ರಮನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು ಹಿಂದೆ, ನಮ್ಮ 2013 ಇಟ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು, ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ. ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಮ್ಮ ಮತ ಗೆಲ್ತೀವಿ. ಯಾವತ್ತನ BJPಯವರು ಸಾಧನೆಯನ್ನು ತೋರಿಸಿದಾರ? ಹಿಂದೂ ಮುಸಲ್ಮಾನ್ ಹಿಂದೂ ಅದು ಬಿಟ್ಟು ಯಾವ್ದನ್ನ ಸಾಧನೆ ತೋರಿಸಿದೇನು ರೀ? ಸಾಧನೆ 0. ಅವ್ರಿಗೆ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ಎಂದು ಹೇಳಿ ಎಲ್ಲರಿಗೂ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡಬೇಕು. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್ ಹಿಂದೂಸ್ತಾನ್ ಹಮಾರ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಡ್ತೀವಿ. ಸರ್, ಡಿ ಕೆ ಶಿವಕುಮಾರ್ಗೆ ರಿಯಾಜ್ ಅಹಮದ್ ಖಾನ್ ಅವರು, ಇದು ಅವ್ರ ತಂದೆ ಕಾಲದಲ್ಲಿ ರೌಫ್ ಖಾನ್ ಅಂತ ಹೇಳ್ಬಿಟ್ಟು ಅವ್ರು 25 ವರ್ಷ 30 ವರ್ಷ ಹಿಂದೆ ಅವ್ರ ತಂದೆಯವ್ರ ಮಸೀದಿ ಅದನ್ನು ಡಿಮಾಲಿಷ್ ಮಾಡಿ ಹೊಸರು ಕಲ್ಲಿಡಿದ್ರೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಹಿಂದೆ ಇದ್ದಿದ್ದು ಮಸೀದಿ ಸಣ್ಣ ಆಗ್ತಾಯಿತ್ತು, ಜನಗಳಿಗೆ ತೊಂದರೆ ಆಗ್ತಾಯಿದೆ ಹಿನ್ನೆಲೆಯಲ್ಲಿ ಅದು ಮಸೀದಿ ಡೆಮಾಲಿಷ್ ಮಾಡಿ ಹೊಸದಾಗಿ ಮಸೀದಿ ಕಟ್ಟಿದ್ದಾರೆ ನಮ್ಮ ರಿಯಾಜ್ ಅಹಮದ್ ಖಾನ್ ಸಾಹೇಬರು. ನಾನು ಬಂದಿದ್ದೆ, ನಮ್ಮ ನಾಯಕರಾದಂಥ ರಮೇಶ್ ಕುಮಾರ್ ಅವರು ಬಂದಿದ್ದು, ಬರಬೇಕಾಗಿತ್ತು. ಯಾವುದೇ ಕಣ್ಣಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ನಾನು ಪ್ರಯತ್ನ ಬರ್ತೀನಿ ಅಂತಂದರೆ ಆಲ್ಮೋಸ್ಟ್ ಬಂದು ಅವರು ಬರ್ಬೋದು. ಇದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಈ ಮಾಧ್ಯಮ ಮುಖಾಂತರ ನಾನು ಚೇರ್ಮನ್ಗೆ ರಿಯಾಜ್ ಖಾನ್ ಅವ್ರಿಗೆ ಶುಭವನ್ನು ಕೋರಕ್ಕೆ ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳಕ್ಕೆ ಸಿದ್ದರಾಮಯ್ಯ ಸರ್ ವೈರಾಗ್ಯ ಮಾತಾಡಿದ್ದಾರೆ. ಸರ್, ನಾನು ಯಾವಾಗ ಎಷ್ಟು ದಿವಸ ಇರ್ತೀನೋ CM ಆಗಿ ಅಂತ ಹೇಳ್ಬಿಟ್ಟು ಇಲ್ಲ ಎಷ್ಟು ದಿನ ಇರ್ತೀನಿ ಅಂತ ಹೇಳಿಲ್ಲ. ಅವರು ನಮ್ಮ ಹೈಕಮಾಂಡ್ ಹೇಳೋವ್ರಿಗೂ ಅಂತ ಹೇಳ್ತಾ ಇರ್ತಾರೆ ಪದೇ ಹೈಕಮಾಂಡ್. ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಪಕ್ಷ ಹೈಕಮಾಂಡ್. ನನಗೆ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಅವರು 28ವರೆಗೂ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆಯ್ತಪ್ಪ, ನವಂಬರ್ ಕ್ರಾಂತಿ ಅಂದರು. ನಾನು ಆವತ್ತು ದಿಲ್ಲಿಯಲ್ಲಿ ಹೇಳಿಕೆ ಗೊತ್ತಿದೆ, ಯಾವ ಕ್ರಾಂತಿನೂ ಆಗಲ್ಲ, ಯಾವ ಪ್ರಾಂತಿನೂ ಆಗಲ್ಲ. ಯಾರು ಕ್ರಾಂತಿ ಅಂದವ್ರೆ ಅವ್ರಿಗೆ ವಾಂತಿ ಭೇದಿ ಆಗ್ತದೆ ನವಂಬರ್ ಆದಮೇಲೆ ಅಂತ ಹೇಳಿದ್ದಾರೆ. ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಜನವರಿ ಸಂಕ್ರಾಂತಿ ಅಂತಾರೆ, ಅದೂ ಹಂಗೆ ಆಗೋದು. ಏನೇನೂ ಆಗಲ್ಲ. ಹೈಕಮಾಂಡ್ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಈಗ ಯಾರನ್ನ ಸಿದ್ದರಾಮಯ್ಯ ಅವ್ರಿಗೆ ಬದಲಾವಣೆ ಮಾಡಬೇಕಾದ್ರೆ ನೀವು ಮಾಡೋಕ್ಕಾಗಲ್ಲ. ನಮ್ಮ ಹೈಕಮಾಂಡ್ ಪಕ್ಷ, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ, ಅವ್ರು ಮಾಡಬೇಕಾಗಿಲ್ಲ, ಅವ್ರು ಮಾಡಬೇಕು. ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದಕ್ಕೆಲ್ಲ ನಾವೆಲ್ಲ ಬದ್ಧ. ಅಂದರೆ ಒಟ್ಟಾಗಿ ನನ್ನ ಅಭಿಪ್ರಾಯ ಸಿದ್ದರಾಮಯ್ಯ ಅವರೇ 28ವರೆಗೂ ಮುಖ್ಯಮಂತ್ರಿ ಆಗಿರ್ತಾರೆ. ಸರ್ಕಾರ ಯಾವ ನಿರ್ಧಾರ ಕೈಗೊಂಡಿದೆ? ಯಾವುದು